ಉತ್ತರ ಕರ್ನಾಟಕದಲ್ಲಿ ನಕಲಿ ಮುತ್ಯಗಳ ಹಾವಳಿ ಹೆಚ್ಚಾಗಿದೆ. ಬೀದಿಗೊಬ್ಬ ಮುತ್ಯ ಹುಟ್ಟುಕೊಂಡು ಮೂಢನಂಬಿಕೆಗಳನ್ನು ಹಬ್ಬಿಸ್ತಾ ಇದ್ದಾರೆ. ಜನ ಮರಳು ಜಾತ್ರೆ ಮರಳು ಅನ್ನುವಂತೆ ಜನ ಇವರ ಬಳಿಗೆ ಹೋಗಿ ಕಷ್ಟ ನೀಗಿಸಿ ಅಂತ ಕೇಳಿಕೊಳ್ತಾರೆ. ಇದೀಗ ಕುಡಿತ ಬಿಡಿಸೋ ನೆಪದಲ್ಲಿ ಕಲಬುರಗಿಯ ಫಕೀರಪ್ಪ ಅನ್ನೋ ಮುತ್ಯ 4 ಪ್ರಾಣ ತೆಗೆದಿದ್ದಾನೆ. ನಾಟಿ ಔಷಧಿ ಕೊಟ್ಟು ಪೊಲೀಸರ ಅತಿಥಿಯಾಗಿದ್ದಾನೆ. ಜಗತ್ತು ಎಷ್ಟೇ ಆಧುನಿಕತೆಯತ್ತ ದಾಪುಗಾಲಿಟ್ಟಿದ್ರೂ ಕೆಲ ಮೂಢ ಜನ ಮುತ್ಯಗಳ ಹಿಂದೆ ಹೋಗೋದನ್ನ ಮಾತ್ರ ಬಿಟ್ಟಿಲ್ಲ. ವೈದ್ಯರ ಬಳಿ ಹೋಗದೆ ನಕಲಿ ಮುತ್ಯಗಳ ಮುಂದೆ ನಿಂತು ಪ್ರಾಣಕ್ಕೆ ಕುತ್ತು ತಂದುಕೊಳ್ತಿದ್ದಾರೆ. ಇದೀಗ ಕಲಬುರಗಿಯಲ್ಲಿ ನಾಟಿ ಔಷಧಿ ಮುತ್ಯನ ಅವಾಂತರ ಜೀವವನ್ನೇ ತೆಗೆದಿದೆ. ಕಲಬುರಗಿಯಲ್ಲಿ ನಾಟಿ ಔಷಧಿಗೆ 4 ದುರ್ಮರಣ. ಕುಡಿತ ಬಿಡಿಸ್ತೀನಿ ಅಂತ ಬಲಿ ಪಡೆದ ಮುತ್ಯನ ಬಂಧನ. ಜನ ಮರಳೋ ಜಾತ್ರೆ ಮರಳೋ ಅಂತ ಜನ ನಕಲಿ ಮುತ್ಯಗಳ ಕಾಲಿಗೆ ಬೀಳೋದು ಸರ್ವೇ ಸಾಮಾನ್ಯ. ಹೀಗೆ ಕಲಬುರಗಿಯಲ್ಲಿ ಫಕೀರಪ್ಪ ಎಂಬ ನಾಟಿ ಔಷಧಿ ಮುತ್ಯ ಕುಡಿತದ ಚಟ ಬಿಡಿಸ್ತೀನಿ ಅಂತ 3 ಪ್ರಾಣ ತೆಗೆದಿದ್ದಾನೆ. ಕಲಬುರಗಿ ಜಿಲ್ಲೆಯ ಇಮದಾಪುರ ಗ್ರಾಮದ ಫಕೀರಪ್ಪ ಕೊಟ್ಟಿದ್ದ ನಾಟಿ ಔಷಧಿ ಸೇವಿಸಿ 4 ದುರಂತ ಅಂತ್ಯ ಕಂಡಿದ್ದಾರೆ. ಇಮದಾಪುರ ಗ್ರಾಮದ ಹನುಮಾನ್ ದೇಗುಲದಲ್ಲಿ ಫಕೀರಪ್ಪ ಮುತ್ಯ ನಾಟಿ ಔಷಧಿ ನೀಡ್ತಿದ್ದ. ಹೀಗೆ ಈ ಮುತ್ಯ ಕೊಟ್ಟ ನಾಟಿ ಔಷಧಿ ಕುಡಿದು ಭುರಪಲ್ಲಿ ಗ್ರಾಮದ 48 ವರ್ಷದ ಲಕ್ಷ್ಮಿ, ಶಹಾಬಾದ್ ಪಟ್ಟಣದ 21 ವರ್ಷದ ಗಣೇಶ್, ಮುದಕಲ್ ಗ್ರಾಮದ 32 ವರ್ಷದ ನಾಗಯ್ಯ, ಚಿತ್ತಾಪುರದ ಭೀಮನಹಳ್ಳಿ ತಾಂಡಾದ 33 ವರ್ಷದ ಮನೋಹರ್ ಚೌಹಾಣ್ ಸಾವನ್ನಪ್ಪಿದ್ದಾರೆ. ಭುರಪಲ್ಲಿ ಗ್ರಾಮದ ಮೃತ ಮಹಿಳೆ ಲಕ್ಷ್ಮಿ ಕುಡಿತದ ಚಟ ಹೊಂದಿದ್ಲು. ಹೀಗಾಗಿ ಆಕೆಯ ಮಗಳೇ ಇಲ್ಲಿಗೆ ಕರೆತಂದು ನಾಟಿ ಔಷಧಿ ಕುಡಿಸಿದ್ಲು. ಇನ್ನು ಗಣೇಶ್ ಮತ್ತು ನಾಗಯ್ಯ ಎನ್ನುವವರಿಗೂ ಕುಟುಂಬಸ್ಥರೇ ಕರೆತಂದಿದ್ರು. ಬಳಿಕ ಈ ಫಕೀರಪ್ಪ ಮೊದಲು ಮೂಗಿನಲ್ಲಿ ಗಿಡಮೂಲಿಕೆಯ ಹನಿ ಹಾಕಿದ್ದಾನೆ. ನಂತರ ಯಾವುದೋ ಎಲೆಯ ರಸವನ್ನ ಕುಡಿಯೋಕೆ ಕೊಟ್ಟಿದ್ದಾನೆ. ಆ ರಸ ಕುಡಿದ ಬಳಿಕ ಕುಡಿತದ ಚಟ ಹೊಂದಿರುವವರು ವಾಂತಿ ಮಾಡೋಕೆ ಶುರು ಮಾಡ್ತಾರೆ. ಹೀಗೆ ವಾಂತಿ ಮಾಡ್ತಾ 4 ಸಂಕಟದಿಂದ ಒದ್ದಾಡ್ತಾ ದುರ್ಮರಣ ಹೊಂದಿದ್ದಾರೆ. ಇನ್ನು ನಾಟಿ ಔಷಧಿ ಸೇವಿಸಿದ್ದ ಇನ್ನಿಬ್ಬರ ಸ್ಥಿತಿ ಚಿಂತಾಜನಕವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇನ್ನು ನಾಟಿ ಔಷಧಿ ನೀಡಿ 4 ಸಾವಿಗೆ ಕಾರಣವಾಗಿದ್ದ ಫಕೀರಪ್ಪ ಮುತ್ಯನನ್ನ ಸೇಡಂ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಅಮಾಯಕರು ಸಾವನ್ನಪ್ಪಿದ್ದಂತೆ ತೆಲಂಗಾಣ ಗಡಿಯಲ್ಲಿರೋ ತಂಗಿ ಮನೆಯಲ್ಲಿ ಅವಿತು ಕೂತಿದ್ದ ಫಕೀರಪ್ಪನನ್ನ ಪೊಲೀಸರು ಬಂಧಿಸಿ ಕರೆತಂದಿದ್ದಾರೆ. ಕುಡಿತದ ಚಟ ಬಿಡಿಸಲು ಕರೆದೊಯ್ದಿದ್ದ ಸಂಬಂಧಿಕರು ತಮ್ಮವರನ್ನ ಕಳೆದುಕೊಂಡು ಆಕ್ರಂದನಿಸುತ್ತಿದ್ದಾರೆ. ಆಯಿತು ಬುರುಗ್ ಬಾಯಿಂದ ಸ್ವಲ್ಪ ಬುರುಗು ಹೊಂಟಿದ್ರು ಘಾಟದ ಹಿಂಗೆ ಇಲ್ಲೇ ಮಗಳಿಗೆ ಮನ್ಸ್ಕೊಂಡು ಬಂದೀನಿ. ನನ್ನ ತಮ್ಮ ಹಿಂಗೆ ಹಿಡ್ಕೊಂಡು ಇಬ್ಬರು ಹಿಂಗೆ ಹೈಕೊಂಡೆ ಬಂದೀನಿ. ನಮ್ಮ ಮನೆಯವ್ರ ಕಟ್ಕೊಂಡು ಕುಂತಿದ್ರು ಹೈಕೊಂಡೆ ಬಂದೀವಿ. ಏನಂದ್ರೆ ಏನಾಗಲ್ಲ ಬೇವಸಾಯಗಳ ಅಲ್ಲಿ ಹೋದ್ಮೇಲೆ ಗುಲ್ಕಸ್ ಹಚ್ಚಿರಿ ನಾರ್ಮಲ್ ಅಂತ ಅಂದ್ಕೊಂಡಿದ್ದೀರಿ. ನಾ ಹಂಗೆ ನ್ಯಾಯ ಬಂದ ಮೇಲೆ ಕರ್ಕೊಂಡು ಬಂದಿರಿ. ಆಯಿತು ನಮ್ಮ ತಮ್ಮ ಗುಲ್ಬರ್ಗಾಗ ಹೋಯ್ದ್ರಿ. ನಮ್ಮ ಮಗು ನೋಡ್ರಿ ಅಂತ ಆಯಿತು ನೋಡಿದ್ರು ಚೆಕಪ್ ಮಾಡಿದ್ರು. ಅದೇನು ಹಿಂಗೆ ಆಯಿತು ಜೀವ ಹೋಗ್ಯದ ಅಂದ್ರಿ. ಔಷಧ ತೋಡಿದ ಸಲಕ್ಕೆ ಆಗಿದ್ರಿ. ತಮ್ಮ ಬಿ ಹಂಗೆ ಆಗಿದ್ರಿ. ತಮ್ಮ ಇನ್ನು ಆರಾಮದ ಅಂತ ಅನ್ಲತ್ತಾರ್ರಿ ದವಾಖಾನ್ದಾಗ ಅನ್ರಿ. ಅಂದ್ಹಾಗೆ ಈ ಫಕೀರಪ್ಪನ ಅಜ್ಜ ಸಾಯಪ್ಪ ಕಾಲದಿಂದಲೂ ಈ ಕುಟುಂಬ ನಾಟಿ ಔಷಧಿ ನೀಡುವುದನ್ನ ಕಾಯಕ ಮಾಡಿಕೊಂಡಿದ್ಯಂತೆ. ತಮ್ಮ ತಾತನ ಸಾವಿನ ಬಳಿಕ 26 ವರ್ಷದ ಫಕೀರಪ್ಪ 5 ವರ್ಷದಿಂದ ಔಷಧಿ ನೀಡ್ತಿದ್ದ. ಕುಡಿತದ ಚಟ ಬಿಡಿಸಲು, ಮಾಟ ಮಂತ್ರ ಕಾಟ ತಪ್ಪಿಸಲು ಕಾಮಾಲೆ, ಹಾವು ಚೇಳು ಕಡಿತ ಸೇರಿ ವಿವಿಧ ಕಾಯಿಲೆಗೆ ಔಷಧಿ ನೀಡ್ತಿದ್ದ. ಆದ್ರೆ ಇದೇ ಮೊದಲ ಬಾರಿಗೆ ಈ ರೀತಿಯ ದುರಂತ ಸಂಭವಿಸಿದೆ. ಸದ್ಯ ಫಕೀರಪ್ಪನ ಪೊಲೀಸರು ಬಂಧಿಸಿದ್ದು ಯಾವ ರೀತಿಯ ಶಿಕ್ಷೆ ಕೊಡಿಸ್ತಾರೋ ನೋಡಬೇಕಿದೆ. ಭಜರಂಗಿ ನ್ಯೂಸ್ ಫಸ್ಟ್ ಕಲಬುರಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.